ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಎಲ್ಲರಿಗೂ ಹೇಳುವ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಬಹಳ ದಿನಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಗೃಹ ಮಂತ್ರಿಯಾಗಿದ್ದಾರೆ, ಬಹಳ ಹೆಮ್ಮೆ ವಿಚಾರ. ಆದ್ರ ಗೃಹ ಖಾತೆಗೂ ಗೃಹ ಮಂತ್ರಿಗೂ ರಾಜ್ಯವನ್ನು ಶಾಂತ ರೀತಿಯಿಂದ ಒಯ್ತಕ್ಕಂಥ ಜವಾಬ್ದಾರಿ ಗೃಹ ಇಲಾಖೆ ಇರ್ತೈತಿ, ಗೃಹ ಮಂತ್ರಿಯವ್ರಿಗೆ ಕೂಡ ಇರ್ತೈತಿ. RSS ಪ್ರಾರಂಭ ಆಗಿದ್ದು ಯಾವಾಗ್ರಿ? 1925ರಾಗ ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದಲ್ಲಿನ RSS ಪ್ರಾರಂಭ ಆಗ್ಯದ. ಸ್ವತಂತ್ರ ನಂತರನೂ ಕೂಡ ಈ ಕಾನೂನಿನಲ್ಲಿ, ಭಾರತ ದೇಶದ ಕಾನೂನಲ್ಲಿ ಎಲ್ಲ ಸಂಸ್ಥೆಗಳು ರಿಜಿಸ್ಟರ್ ಆಗ್ಬೇಕಂತೇಳಿ ಕಾನೂನಲ್ಲಿ ಇಲ್ಲ. ಕಾನೂನಿನ ಪ್ರಕಾರ RSSಗೆ ಸ್ಥಾನಮಾನ ಇದೆ, ಅಂದ್ರೆ ಸ್ವಯಂ ಸೇವಕರ ಸಮೂಹ ಅಧ್ಯಕ್ಷ. RSS ಪ್ರತಿಯೊಂದು ಪೈಸಾ ಲೆಕ್ಕ ಕೊಡ್ತದ, ಪ್ರತಿ ವರ್ಷ ಆಡಿಟ್ ಮಾಡ್ತಾರ. RSS ಕಾನೂನು ಬಿಟ್ಟು ಏನೂ ಮಾಡಂಗಿಲ್ಲ. ಇಲ್ಲಿವರೆಗೆ RSS ಮೇಲೆ ಸಾಕಷ್ಟು ಕೇಸ್ಗಳಾಗ್ಯಾವ. ಹಲವಾರು ನ್ಯಾಯಾಲಯದಲ್ಲಿ ಚರ್ಚೆಗಳಾಗಿದ್ದಾವ. ಆ ಚರ್ಚೆ ಮೂಲಕ, ಕೋರ್ಟ್ ಮೂಲಕ RSS ಯಾವಾಗಲೂ ಗೆದ್ದಿದೆ. ಕಾನೂನಲ್ಲಿ RSS ಎಂದೂ ಸೋತಿಲ್ಲ. ಮುಂದೆನೂ ಕೂಡ ಈ ಏನ್ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಕಾಂಗ್ರೆಸ್ನ ನಾಯಕರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ RSS ಸೋಲ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ಹಾಲಿ ಬಿಜಾಪುರದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು ಈ ಗೃಹ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೊನ್ನೆ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಲ್ಲ, ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ RSS ಬಗ್ಗೆ ಮತ್ತು ಪ್ರಶ್ನೆ ಕೇಳಿದಾಗ ಪ್ರಿಯಾಂಕಾ ಖರ್ಗೆ ಅವರಿಗೆ RSSಗೆ ಏನು ಮಾಡಕ್ ಆಗುದಿಲ್ಲ, 100 ವರ್ಷದಿಂದಲೂ ಕೂಡ RSSಗೆ ಸಾಕಷ್ಟು ಕಿರುಕುಳ ಮಾಡ್ತಾ ಬಂದಿದೆ ಕಾಂಗ್ರೆಸ್. ಕೊನೆಗೆ ಆ ಕಾಂಗ್ರೆಸ್ ಸೋತು RSS ಬಗ್ಗೆ ಅಭಿಮಾನಿಗಳನ್ನ ತೋರಿಸಿದಂತ ಉದಾಹರಣೆಗಳು ಸಾಕದವ. ಆದ್ದರಿಂದ ನೀವು ರಾಜ್ಯವನ್ನು ಗೃಹ ಮಂತ್ರಿಯಾಗಿ ರಾಜ್ಯವನ್ನು ಶಾಂತಿ ಪದ್ಧತಿ ನಡೆಸಬೇಕಾದ ತಮ್ಮ ಜವಾಬ್ದಾರಿ ಇರೋದ್ರಿಂದ RSS ಬಗ್ಗೆ ಮಾತನಾಡಿ ನೀವು ಸಮಯವನ್ನ ಹಾಳು ಮಾಡೋದಕ್ಕಿಂತ ನೀವು ಕರ್ನಾಟಕ ರಾಜ್ಯದ ಜನತೆಯ ಪರ ಹೆಚ್ಚು ಸಮಯವನ್ನು ಕೊಡ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದರು. ಅದು ದುರ್ದೈವ, ಆ ಮಾತಿನ ಅರ್ಥವನ್ನ ಬೇರೆ 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 ತಿಳಿದುಕೊಂಡು ಇವತ್ತು ನಮ್ಮ ಮಾನ್ಯ ಜಿಗಜಿಣಗಿ ಸಾಹೇಬ್ರ ಬಗ್ಗೆ ಬಹಳಷ್ಟು ವೈರಲ್ ಆಗ್ತಾ ಇದೆ, ವಿಷಯಗಳು ಚರ್ಚೆ ಆಗ್ತವೆ. ಆದ್ರೆ ರಮೇಶ್ ಜಿಗಜಿಣಗಿ ಸಾಹೇಬರು ಬಹಳ ಹೃದಯ ಶ್ರೀಮಂತ, ನಮ್ಗೆಲ್ಲ ಗೊತ್ತಿದೆ. ಅತಿ ಸರಳತೆ ಇರ್ತಕ್ಕಂಥ ವ್ಯಕ್ತಿ, ಅವರಲ್ಲಿ ತಾಯ್ತನದ ಗುಣ ಇದೆ, ಶ್ರದ್ಧೆಯಿಂದ ನಡೀತಕ್ಕಂಥ ಸ್ವಭಾವ ಇದೆ. ಇದನ್ನೆಲ್ಲ ನೋಡಿನೇ ಬಿಜಾಪುರ ಜಿಲ್ಲೆಯ ಜನ ಇವತ್ತು ನಮ್ಮ ಹೆಮ್ಮೆಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವರ ಚುನಾವಣೆಯಲ್ಲಿ ದೀರ್ಘಕಾಲದವರೆಗೆ ಗೆಲ್ಲಿಸ್ತಾ ಬಂದಿದ್ದಾರೆ. ಅವರು ರಾಜ್ಯದಲ್ಲಿ ಹಲವಾರು ಖಾತೆಗಳ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಗೆ ಚಿಕ್ಕೋಡಿಗೆ ಹೋದಾಗ ಕೂಡ ಚಿಕ್ಕೋಡಿಯ ಜನತೆಯ ಇವರ ತಾಯ್ತನದ ಹೃದಯ ಗೊತ್ತಾಗಿ ಅವರು ಕೂಡ ಗೆಲ್ಲಿಸ್ತಕ್ಕಂಥ ಸಾಧ್ಯ ಆಯ್ತು. ಅಂತ ಇಂತಹ ವ್ಯಕ್ತಿ ನಿಮ್ ಬಗ್ಗೆ ಕೆಟ್ಟ ಮಾಡಲು ಸಾಧ್ಯ ಏನ್ರಿ? ಮಾತನಾಡುವಂತ ಸಂದರ್ಭನ ಅರ್ಥನೇ ಬೇರೆ ಇದೆ,
ಅದಕ್ಕೆ ಅಪಾರ್ಥವನ್ನು ಕಲ್ಪಿಸಿಕೊಂಡು ಇವತ್ತು ಜಿಗಜಿನ್ ಸಾಹೇಬರಿಗೆ ಮಾತನಾಡೋದು ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಇವತ್ತು RSS ಕಾರ್ಯಕರ್ತರು ಬರೀ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ, ಅದ ಪರ್ಸೆಂಟೇಜಸ್ ತೆಗೆದಾಗ ಭಾರತೀಯ ಜನತಾ ಪಕ್ಷದ ಕಾಂಗ್ರೆಸ್ನಲ್ಲೂ ಕೂಡ RSS ಅಲ್ಲಿ RSS ಯುವಕರು ಅದಾರ, ಅಲ್ಲಿ ಸ್ವಯಂ ಸೇವಕರಲ್ಲಿ ಅದಾರ. ಅಲ್ಲಿ ನಿಮಗೂ ಕೂಡ ಕಾಂಗ್ರೆಸ್ದ ಶಾಸಕರನ್ನ ಮಾಡ್ಲಿಕ್ಕೆ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ಆಗ್ಲಿಕ್ಕೆ ಅಲ್ಲಿ ಸ್ವಯಂ ಸೇವಕರ ಕೊಡುಗೆ ಅದ ನಿಮಗೆ. ಆದ್ರ ನಾವು ಮನವಿ ಮಾಡ್ತನು, ಯಾರು ಇಲ್ಲಿ ಹಿಂದೂಗಳು ಓಟ್ ಹಾಕೋದಿಲ್ಲ ನಿಮಗೆ. ಹಿಂದೂಗಳನ್ನ RSS ಅನ್ನ ಯಾಕೆ ನೀವು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳ್ತಾನ, ಏನ್ ನೀವು MLA ಆಗಿ ಮಂತ್ರಿ ಆಗಿರಿ, ಯಾಕೆ ನೀವು ಈ RSS ಬಗ್ಗೆ ಇಷ್ಟೆಲ್ಲ ಚರ್ಚೆ ಆದಾಗ ಒಬ್ಬ ಹಿಂದೂಗಳಾಗಿ RSS ಬಗ್ಗೆ ಒಬ್ರು ಅವ್ರು ಖಂಡಿಸ್ತೀರಾ ಅಂತಕ್ಕಂಥ ನೋವು ಕೂಡ ಹೇಳ್ಬೇಕಾಗತ್ತೆ. ಇವತ್ತ ಈಗ ನಾವು RSS ಬಗ್ಗೆ ಪ್ರಶ್ನೆ ಕೇಳಿದಾಗ ನಾವು ಇನ್ನು ಮುಂದೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಭಾರತೀಯ ಜನತಾ ಪಕ್ಷ. ನಿಮ್ಮಲ್ಲಿ ಏನಾದ್ರು ಹಿಂದುತ್ವದ ಬಗ್ಗೆ ಗೌರವ ಇದ್ರೆ, ಯಾರು ಹಿಂದೂಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ತಮ್ಮ ಸ್ಥಾನದನ್ನು ಭದ್ರ ಮಾಡ್ಕೊಂಡು ಕುಳಿತಿದ್ದೀರಿ, ಮುಂದೆ ನೀವು ಉತ್ತರ ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದು ಅದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು. ಅದಕ್ಕ ಇಷ್ಟು ಹೇಳಿ ನಾನು ಒಟ್ಟಾರೆ ಈ ಜಿಗಜಿನ್ಗಿ ಸಾಹೇಬರು ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಅವರ ಭಾಷೆ ಒಂದು ಹಳ್ಳಿಯ ಭಾಷೆ, ಜವಾರಿ ಭಾಷೆಯಲ್ಲಿ ಮಾತನಾಡ್ತಕ್ಕ ಸಂದರ್ಭದೊಳಗ ಅವ್ರ ಉದ್ದೇಶ ಯಾವ್ದು ಕೆಟ್ಟಿರೋದಿಲ್ಲ ಅಂತ ವ್ಯಕ್ತಿ ಅಲ್ಲ ಅವರು. ತಮಗೆಲ್ಲಾ ಪತ್ರಿಕಾ ಮಾಧ್ಯಮದಾಗ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅವ್ರ ಸ್ವಭಾವ. ಅವರ ಮಾತಿನಲ್ಲಿ ಮಾತಿನ ವಿಷಯಗಳನ್ನ ದೀರ್ಘವಾಗಿ ಕೆದರ್ತಾ ಹೋದಾಗ ಅದು ಆ ವ್ಯಕ್ತಿಗೆ ಅದು ಗೌರವ ಕೊಡ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಮನವಿ ಮಾಡಿಕೊಂಡು ನಾನು ವಿಷಯವನ್ನು ಮುಗಿಸಿ ಕೆಲವು ವಿಷಯಗಳನ್ನ ನಮ್ಮ ಚಿದಾನಂದ ಚಲವಾದಿಯವರು, ನಮ್ಮ ಮೀಶಿಯವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಎಲ್ಲಾ ಸಹೋದರರಿಗೆ ಸ್ವಾಗತವನ್ನು ಕೊಡ್ತಾ, ಇಷ್ಟೊತ್ತಿನವರೆಗೆ ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ಮಾತನಾಡಿದ್ದಾರೆ. ನಾನು ಕೂಡ ಏನು ನಮ್ಮ ಸಂಸದರಾದಂತ ರಮೇಶ್ ಜಿಗಜಿಣಗಿ ಸಾಹೇಬರು ಖರ್ಗೆ ಸಾಹೇಬರಿಗೆ ಏನೋ ಮಾತಾಡ್ಯಾರ ಅಂತ ಹೇಳಿ ನಮ್ಮ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು ಈ ತರ ಮಾತಾಡಬಹುದೇನೋ ಅಂತೇಳಿ ನಮ್ಮ ಸಂಸದರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ದಲಿತ ಸಂಘಟನೆಯ ಮುಖಂಡರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಕೇಳ್ಕೊಳ್ಳೋದೇನಂದ್ರೆ, ಅವರು ಖರ್ಗೆ ಸಾಹೇಬರ ಬಗ್ಗೆನೂ ಯಾವಾಗೂ ವಿರೋಧಿಲ್ಲ. ಅವ್ರ ಕುಟುಂಬದ ಬಗ್ಗೆನೂ ಕೂಡ ಅವರು ಯಾವಾಗಲೂ ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ದಲಿತ ಸಮಾಜದಲ್ಲಿ ಖರ್ಗೆ ಸಾಹೇಬರು ಇರ್ಬೋದು, ಜಿಗಜಿಣಗಿ ಸಾಹೇಬರು ಇರ್ಬೋದು, ಎರಡೂ ಸಮಾಜದ ಇವರಿಬ್ರು ಮುಖಂಡರು. ಎರಡೂ ಸಮಾಜಕ್ಕೆ ಒಂದು ಕಣ್ಣಿದ್ದಂಗ, ಎಲ್ಲಾ ದಲಿತ ಸಮಾಜಕ್ಕೆ ಇಬ್ರು ಎರಡು ಕಣ್ಣಿದ್ದಂಗ. ಆದ್ರ ಈ ಏನು ಮೊನ್ನೆ ಹೇಳಿಕೆ ಕೊಟ್ರಲ್ಲ, ಅವರು ಉದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಅವರು ಅದರ ಅರ್ಥ ಏನಿತ್ತು ಅಂತಂದ್ರ, ಗೃಹ ಸಚಿವರು ಖರ್ಗೆ ಸಾಹೇಬರು RSS ಬಗ್ಗೆ ಹೇಳ್ತಾ ಇದ್ದಾರೆ, ನೀವೇನ್ ಹೇಳ್ತೀರಿ ಅಂತ ಹೇಳಿ ನೀವು ಮೀಡಿಯಾದವ್ರು ಕೇಳಿದಾಗ ಅವ್ರು ಹೇಳಿದ್ರ ಅರ್ಥ ಏನಿತ್ತು ಅಂತಂದ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ ಸಂಘದ ಒಂದು ಗೀತೆಯನ್ನು ಹೇಳ್ಕೊಡ್ತಾರಂತಂದ್ರೆ ಇದ್ರ ಅರ್ಥ ಯಾರು ಏನು ಮಾತಾಡಂಗಿಲ್ಲ, ನೀ ಯಾಕೆ ಮಾತಾಡ್ತಪ್ಪ, ಸುಮ್ಮನೆ ನೀ ಯಾಕೆ ಇದು ಮಾಡ್ಕೋತಿ ಅಂದ್ರೆ ಈ ಹಿರಿಯರು ಮನ್ಯಾಗ ಮಕ್ಕಳಿಗೆ ಹೇಳ್ತಾರಲ್ಲ, ಆ ತರ ಅವ್ರ ಬುದ್ಧಿ
ಒಂದು ಕಿವಿ ಮಾತನ್ನು ಹೇಳಿದರು. ಅಧ್ಯಕ್ಷರು ಇಷ್ಟೊತ್ತಿನ ಎಲ್ಲ ಹೇಳಿದಾರ. ಇದರ ಅರ್ಥ ಬೇರೆ ಬೇರೆಯಾಗಿ ಯಾರ್ಯಾರೋ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದಾರೆ. ನಾ ಎಲ್ಲ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ಕೊತೀನಿ, ನೀವು ಅದರ ಅರ್ಥ ವಿಚಾರ ಮಾಡ್ಕೋರಿ. ಅವ್ರ ಉದ್ದೇಶ ಬೇರೆ ಇರ್ಲಿಲ್ಲ, ಅವ್ರು ವಿರೋಧ ಮಾಡ್ಬೇಕಂತ ಇರ್ಲಿಲ್ಲ. ನಿನಗ ಗೃಹ ಮಂತ್ರಿ ಕೊಟ್ಟಾರ, ಒಳ್ಳೆ ಖಾತೆ ಅದ, ಚಲೋ ಕೆಲಸ ಮಾಡು, ಹೆಸರು ಮಾಡು, ಈ ಕಿಲಾಪಕ್ಕೆ ಯಾಕೆ ಬಿದ್ದಿ? ಇಷ್ಟೇ ಹೇಳ್ಯಾರ ಅವ್ರು. ಅದನ್ನ ಬಿಟ್ರೆ ಬೇರೆ ಏನು ಹೇಳಿಲ್ಲ. ಅವ್ರಿಗೆ ಅವಮಾನ ಮಾಡ್ಬೇಕಂತ ಹೇಳಿಲ್ಲ, ಆಮೇಲೆ ಅವ್ರಿಗೆ ವಿರೋಧ ಮಾಡ್ಬೇಕಂತ ಹೇಳಿಲ್ಲ. ಯಾಕಂದ್ರೆ ಮೊದ್ಲಿನ ಹಿಡ್ಕೊಂಡು ಏನು ಸಿದ್ದರಾಮಯ್ಯ ಸಾಹೇಬರು CM ಕುರ್ಚಿಯಿಂದ ಇಳಿಯುವಂತ ಸಂದರ್ಭದಲ್ಲಿ ಇಳಿತಾರ ಅಂತ ಹೇಳಿ ಏನೋ ಸುದ್ದಿ ಹರಿದಾಡುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಹೇಳಿಕೆ ಕೊಟ್ಟಿರಲಿಲ್ಲ. ಜಿಗಜಿಣಗಿ ಸಾಹೇಬರು ಬಿಜಾಪುರದಲ್ಲಿ ದಲಿತರು CM ಆಗಬೇಕು, ಯಾವುದೇ ಪಕ್ಷದವ್ರು ಇರಲಿ, ಅದ್ರಾಗ ಖರ್ಗೆ ಸಾಹೇಬರು CM ಆದ್ರೆ ನಮ್ಗೇನು ತೊಂದರೆ ಇಲ್ಲ, ನಾವು ಬಹಳ ಖುಷಿ ಪಡ್ತೀವಿ ಅಂತ ಹೇಳಿದಂತ ವ್ಯಕ್ತಿ ಜಿಗಜಿಣಗಿ ಸಾಹೇಬರು. ಇಂಥ ವ್ಯಕ್ತಿತ್ವಗಳಂತವ್ರು ಏನ್ ಮಾತಾಡಾಗ ಅದು ಹಳ್ಳಿ ಭಾಷೆಯಲ್ಲಿ ಮಾತಾಡಿದವರು. ಹಳ್ಳಿ ಭಾಷೆಯನ್ನ ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಸುಮ್ಮನೆ ಗೊಂದಲಕ್ಕೆ ಈಡಾಗುವಂಥದ್ದು ಬೇಡ ಅಂತೇಳಿ ಎಲ್ಲ ಸಂಘಟನೆಯವರಿಗೆ ಮನವಿಯನ್ನ ಮಾಡ್ಕೊತೀನಿ. ಯಾಕಂತಂದ್ರ ಅವರು ಇಲ್ಲಿ ಜಿಲ್ಲೆಯಲ್ಲಿ ಇದ್ದವ್ರಿಗೆ ಗೊತ್ತದ ಅವ್ರು ಎಂಥ ಗುಣ, ಎಂಥ ವ್ಯಕ್ತಿತ್ವ, ಯಾವ ಸಮುದಾಯಕ್ಕೂ ವಿರೋಧ ಮಾಡುವಂಥವ್ರಲ್ಲ. ಎಲ್ಲರಿಗೂ ಜೊತೆಗೂಡಿ ಎಲ್ಲರನ್ನು ತಗೊಂಡು ಹೋಗುವಂತ ವ್ಯಕ್ತಿ ಅವರು. ಅಂತ ವ್ಯಕ್ತಿಗೆ ನೀವು ದಲಿತ ಸಂಘಟನೆಯವರು, ನಿಮಗೂ ಗೊತ್ತದ ಇಲ್ಲಿ ಜಿಲ್ಲೆಯಲ್ಲಿ ಇರುವಂತವ್ರಿಗೆ ಎಲ್ಲರಿಗೂ ಅವರು ಯಾವ ತರ ಇರ್ತಾರ, ಯಾವ ತರ ಭಾಷೆ ಅದ, ಎಲ್ಲರ ಜೊತೆ ಹ್ಯಾಂಗ ಅದಾರ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ವಿಷಯನ ಇಲ್ಲಿಗೆ. ಯಾಕಂತಂದ್ರ ಅವರು ಖರ್ಗೆ ಸಾಹೇಬ್ರಿಗೆ ಇನ್ನೂ ತನಕ ಎಂದೂ ವಿರೋಧ ಮಾಡಿದ್ರು ನಾವಂತೂ ಕೇಳಿಲ್ಲ, ನೀವು ಕೇಳಿರ್ಲಿಕ್ಕಿಲ್ಲ ಅಂತ ನನಗನ್ಸ್ತದ. ಅದಕ್ಕಾಗಿ ತಾವೆಲ್ಲ ದಲಿತ ಸಂಘಟನೆಯವರು ಎಲ್ಲರೂ ಈ ವಿಷಯನ ಇಲ್ಲಿಗೆ ಮುಗಿಸುವಂಥದ್ದು ಮುಗಿಸ್ರಿ ಅಂತ ಹೇಳಿ ನಾನು ಆ ಎಲ್ಲ ಸಂಘಟನೆಯಲ್ಲಿ ಮನವಿ ಮಾಡ್ಕೊತೀನಿ. ಏನಂತ ಕಾಂಗ್ರೆಸ್ ಒಳಗೂ RSS ಇರ್ತಾರ, ಅವ್ರ ಪರವಾಗಿ ಇರ್ತಾರ. ಈ RSS ಹಿಂಗ್ ಮಾಡೋದಂತ ಅವ್ರು ನಿಮ್ಗೆ ವಿರೋಧ ಆತಾರ. ಅವ್ರು ಹೇಳಿದ್ರ ಅರ್ಥ ನಿಮ್ಮವ್ರೆ, ನಿಮ್ ಕಾಂಗ್ರೆಸ್ ಆಗಿ ಇದ್ದವ್ರೆ RSS ಪರವಾಗಿ ಅದಾರ, ಈ ನಿಮ್ ಪರವಾಗಿ ಅದಾರ. ನೀವು RSS ಹಿಂಗ್ ಮಾಡೋದ್ರಿಂದ ನಾಳೆ ನಿಮ್ಗೆ ತೊಂದರೆ ಆಗ್ತದ, ರಾಜಕೀಯ ವಿಷಯದಾಗ ತೊಂದರೆ ಆಗ್ತದ ಅಂದ್ರೆ ಉಳಿದಿಲ್ಲ ಅಂದ್ರೆ ಇದ್ರ ಅರ್ಥ ಏನು, ರಾಜಕೀಯ ವಿಷಯ ತೊಂದರೆ ಮಾಡ್ಕೋಬೇಡ ಅಂತ ಸಮಯ ಉಳಿದಿಲ್ಲ, ಸಮಯ ಹೋಗ್ಬಿಡ್ತದೆ ಅವರಿಗೆ, ಯಾರಿಗೆ ಮತ್ತೊಂದೇನಿತ್ತು ಸರ್, RSS ಬಗ್ಗೆ ದಲಿತ ಮಂಚ ಗೆಲ್ಲಬೇಕಂತ ಹೇಳಿ ಹೇಳಿದಾರ. ಅಂದ್ರೆ ದಲಿತರು ಅದ್ರದ್ದು ಇದು ಇಲ್ಲ ಸರ್, ಆ ಶಕ್ತಿ ಇಲ್ಲ ಅವರಿಗೆ. ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಾರ DK ಶಿವಕುಮಾರ್, ಅವರೇ RSS ಏನು ಪ್ರಾರ್ಥನೆ ಹೇಳ್ತಾರ ಇಲ್ಲಿ ಅನ್ವೇಷಣ ಅಂತವ್ರೆ ಹಂಗ ಹೇಳ್ದಾಗ ನೀ ಯಾಕಪ್ಪ ನಮ್ಗೆ ಯಾಕೆ ದಲಿತರಿಗೆ ಅಭಿಮಾನಿ? ಈಗ ಈಗ ಹಿರಿಯರು ಸಣ್ಣವ್ರು ಬುದ್ಧಿ ಹೇಳ್ತಾರಲ್ಲ ಆ ಅರ್ಥದಾಗ ಹೇಳ್ಯಾರ ಅವ್ರು. ಈಗ ಅವರೇ ಹಂಗಿದ್ದಾರೆ, ಅವ್ರೇ ಏನು ಅನ್ನಂಗಿಲ್ಲ. ಅವ್ರು RSS ಅವರೇ ಒಪ್ಕೊಂಡು ಸುಮ್ ಕೊಡ್ತಾರ. ನಮಗೆ ಯಾಕೆ ಬೇಕು, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗುದು. ನಮಗೆ ಯಾಕಂದ್ರೆ ನಮ್ ಮಾತಿರ್ತೀವಿ ಸರ್, ದಲಿತ ಮಂಚ ಗೆಲ್ಲಬೇಕು. ನಾವು ಅವ್ರು ದಲಿತರೇ ಅಲ್ರಿ, ಅವ್ರು ದಲಿತರೇ ನಾನು ದಲಿತರೇ. ನಮ್ ದಲಿತರಿಗೆ ಯಾಕೆ ಬೇಕು? ಅವರೇ ಹಂಗ ಹಾಕುವ RSS ಪರವಾಗಿ ಇರ್ತಾರೆ. ನಾವ್ ಯಾಕಂದ್ರೆ ಮೈ ಮೇಲೆ ಹಾಕೋದು ಕೆಲಸ ಮಾಡ್ಕೊಂಡು ಹೋಗುದು ಅಂತ ಬಿಜೆಪಿ ಮತ್ತು RSS ಒಂದೇ. ಬಿಜೆಪಿ ಸಂಘಟನೆ ಇದು ಪಕ್ಷ ನಮ್ದು, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ ಕೆಲಸ ನಾವ್ ಮಾಡ್ತಿರ್ತೀವಿ. ಈಗ ರಮೇಶ್ ಜಿಗಜಿಣಗಿ ಸಾಹೇಬರು ಒಂದು ಆಡಿಯೋದಲ್ಲಿ ಹೇಳಿದ್ದಾರೆ ಬಿಜೆಪಿ ಮತ್ತು RSS ಒಂದೇ ಅಂತ ಹೇಳಿದ್ದಾರೆ. ಸಂಘಟನೆಯವರು ಆ ಆಡಿಯೋದಾಗ ಏನೇನ್ ಬಂದ್ ಗೊತ್ತಿಲ್ಲ, ಏನೇನ್ ಮಾತು, ಅದಕ್ಕೆ ನಾನು ಮನವಿ ಮಾಡ್ಕೊಂಡಿರ್ತೀನಿ. ಅವ್ರು ಹೇಳಿದ್ರೆ ಅರ್ಥನೇ ಬೇರೆ, ಸಂಘಟನೆಯವ್ರು ತಿಳ್ಕೊಂಡಿದ್ದೇ ಬೇರೆ. ಅದ್ರಾಗ ಒಂದಿಷ್ಟು ಬೆಂಕಿ ಹಾಕೋರು ಇರ್ತಾರೆ, ಪ್ರಚೋದನೆ ಮಾಡೋರು. ನಿನ್ನೆ ಒಬ್ರು ಯಾರು ಏನೋ ಹೇಳಿದ್ರು, ಈಗ ಏನು ಹೇಳಂಗಿಲ್ಲ. ಬಿಜಾಪುರದಲ್ಲೂ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ದಲಿತ ಸಂಘಟನೆ. ಬಿಜಾಪುರ ಸಂಸದರು ಚುನಾವಣೆಗೋಸ್ಕರ, ಚುನಾವಣೆ ಮುಗಿತಂದ್ರ ಚುನಾವಣೆ ದಿನ ಇರ್ತಕ್ಕ ಅವ್ರು ಅವತ್ತು ಒಂದ್ ದಿವಸ ರಾಜಕಾರಣ ಮಾಡ್ತಾರೆ. ಚುನಾವಣೆ ಮುಗಿದು ಮರು ದಿವಸನ ಪಕ್ಷಾತೀತವಾಗಿ ಅಲ್ಲಿ ತನ್ನ ಕಚೇರಿಗೆ ಬರ್ತಕ್ಕಂತ ಯಾವುದೇ ಸಾಮಾನ್ಯ ಮನುಷ್ಯ ಇರಲಿ, ಅವ ಕಾಂಗ್ರೆಸ್ ಮಾಡಲಿ, BJP ಮಾಡಲಿ, JDS ಮಾಡಲಿ, ಎಲ್ಲರನ್ನೂ ಒಪ್ಕೊಳ್ತಕ್ಕಂಥ ದೊಡ್ಡ ಹೃದಯ ಶ್ರೀಮಂತಿಕ ಅವ್ರಲ್ಲಿ ಐತಿ. ಅಂತ ವ್ಯಕ್ತಿಯಿಂದ ಅಂತ ಕೆಟ್ಟ ಭಾಷೆ ಬರಕ್ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಬಿಜಾಪುರ ಜಿಲ್ಲೆ ಜನರ ಅವ್ರಿಗೂ ನೋವಾಗ್ತಾ ಇದೆ. ಬಹಳ ಬಿಜಾಪುರ ಜಿಲ್ಲೆ ಬಹಳಷ್ಟು ಪ್ರಬುದ್ಧರು ಫೋನ್ ಹಚ್ಚಿದ್ದಾರೆ.
ಏನ್ರಿ ಎಂತ ವ್ಯಕ್ತಿತ್ವ ಮನುಷ್ಯ ಪಾಪ ಹಿಂಗ್ ಆಗ್ತಾ ಇದೆ ಅಂತ ಅನ್ನುವ ಬಿಜಾಪುರ ಜನರಿಗೂ ಕೂಡ ಅದು ಬರ್ತಾ ಇದೆ. ಅದಕ್ಕೆ ಅವ್ರ ಬಗ್ಗೆ ಯಾವ ತಪ್ಪು ತಿಳಿಯಂತ ವ್ಯಕ್ತಿ ಅವರಲ್ಲ. ಅದಕ್ಕೆ ನಾ ಎಲ್ಲರಿಗೂ ವಿಚಾರ ಇಷ್ಟೇ ನಾವು ಚರ್ಚೆ ಮಾಡ್ತಾ ಇದೀವಿ. ಇದನ್ನ ಹೆಚ್ಚು ಮಾಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡು ಈಗ ರಮೇಶ್ ಜಿಗಜಿಣಗಿ ಸಾಹೇಬ್ ಏನ್ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದಕ್ಕೆ ನಿಮ್ಮ ಸಮರ್ಥನೆ ಇದೆ ಅಂತ. ಸಮರ್ಥನೆ ಅಂದ್ರೆ ಸರ್ ನಾ ಹೇಳೋದು ಇಷ್ಟೇ. ಸಮರ್ಥನೆ ಅಂದ್ರೆ ಅರ್ಥ ಅವರು ಅಂತ ವ್ಯಕ್ತಿ ಅಲ್ಲ, ತಮ್ಗೆಲ್ಲ ಗೊತ್ತಿದೆ ಅಂತ ಹೃದಯ ಶ್ರೀಮಂತರಾದ ಸರ್. ಅಂತ ವ್ಯಕ್ತಿಯಿಂದ ಆ ರೀತಿ ಬರೋದು. ಅವ್ರ ಉದ್ದೇಶ ಏನಂದ್ರ ನೀವು ಒಬ್ಬ ಜವಾಬ್ದಾರಿ ಒಂದು ಪೋಸ್ಟ್ ಇದ್ದಾಗ ನಿಮ್ಮ ಸಮಯ ಹಾಳಾಕೈತೆ ಅಂತಕ್ಕಂಥ ವಿಚಾರ ತಿಳ್ಕೊಂಡು ಅವ್ರು ಮಾತನಾಡ್ತದ ಅಷ್ಟೇ, ಬಿಟ್ಟು ಏನೂ ಇಲ್ಲ. ಸರ್ ಈಗ ಕಾಂಗ್ರೆಸ್ ಒಂದೇ ಪ್ರಶ್ನೆ ಸರ್. ನೋಡ್ರಿ, ಕಾನೂನು ಕಾಂಗ್ರೆಸ್ ಅವ್ರು ಈಗ ಕೇಳಕತ್ತಿಲ್ರಿ. ಒಂದು 100 ವರ್ಷ ಏನು ಸಂಘ ಪ್ರಾರಂಭ ಆಗೈತಿ ಅವಾಗಿಂದ ಕೇಳ್ಯಾರ. ಕಾನೂನು ಹೋರಾಟ ಮಾಡ್ಯಾರ. ಕೋರ್ಟ್ಗಳಲ್ಲಿ ಸಾಕಷ್ಟು ಚರ್ಚೆಗಳಾಗಿದಾವ. ಕೊನೆಗೆ ಆ ಕೋರ್ಟೇ ಹೇಳಿದೆ, ಅದು ಕೋರ್ಟ್ ಹೇಳ್ಬೇಕು. ಮತ್ತೆ ಇವ್ರಿಗೆ ಕಾಂಗ್ರೆಸ್ ಹೇಳ್ತಾರೆ ಕೋರ್ಟ್ ನಲ್ಲೇ ಕ್ಲಿಯರ್ ಆಗಿದೆ ಅದು. ಮತ್ತೆ ಅವ್ರಿಗೆ ಸಾಧ್ಯತೆ ಕಾಂಗ್ರೆಸ್ ಎಂದೂ RSS ಬ್ಯಾನ್ ಮಾಡ್ಬೇಕಾಗಿತ್ತು. ಅದಕ್ಕೆ 100 ವರ್ಷ ಕಾಲ ಪ್ರಯತ್ನ ಮಾಡಿದ್ರು RSS ಬ್ಯಾನ್ ಆಗಿ ನಿಮ್ ಕೈಲಿ. ಕೊನೆಗೆ ಕಾಂಗ್ರೆಸ್ ಒಪ್ಕೊಂಡ RSS ಅನ್ನ. ಅದಕ್ಕೆ ದಯಮಾಡಿ ಅವ್ರ ಉದ್ದೇಶ ಏನದಂದ್ರೆ ಅದ್ ಆಗ್ಲಾರಂತ ಕೆಲಸಕ್ಕೆ ಕೈ ಹಾಕಿ ಒಬ್ಬ ಜವಾಬ್ದಾರಿ ಇರುತ್ತಂತ ಒಬ್ಬ ರಾಜ್ಯದ ಗೃಹ ಮಂತ್ರಿಗಳಾಗಿ ಸಮಯ ಹಾಳು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ. ಅವ್ರಿಗೆ ಸಮಯ ಅವ್ರಿಗೆ ಹಚ್ಕೊಡ್ರಿ. ಇಷ್ಟೇ ಬೇರೆ ಉದ್ದೇಶ. ಕೋರ್ಟ್ ಏನ ಆದೇಶ ಮಾಡಿದೆ ಸರ್, ರಿಜಿಸ್ಟರ್ ಬೇಡ ಅಂತ ಹೇಳಿದೆ. ರಿಜಿಸ್ಟರ್ ಬೇಡ ನಾನು ಕೋರ್ಟ್ ನಲ್ಲಿ ಅಕಸ್ಮಾತ್ ಕೋರ್ಟ್ ನಲ್ಲಿ ಚರ್ಚೆ ಆಗಿ ಆ ಕೋರ್ಟ್ ನಲ್ಲಿ ಗೆಲುವು ಇವ್ರದೇ ಆಗೈತೆ, RSS ಆಗೈತೆ. ಏನಂತ ಹೇಳಿದ್ರು? ಯಾವುದೇ ಯಾವುದೇ ಸಂಘಟನೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಪ್ರಕಾರ ಕಡ್ಡಾಯವಾಗಿ ನೋಂದಣಿ ಮಾಡ್ಲೇಬೇಕಂತಕ್ಕಂಥದನ್ನ ಯಾವ ವಿಧಿಯಲ್ಲಿ ಉಲ್ಲೇಖ ಇಲ್ಲ ಅಂತ. ಒಂದ್ ಸಂಘಟನೆ ಪ್ರಾರಂಭ ಆಗುತ್ತಂತಂದ್ರೆ ರಿಜಿಸ್ಟ್ರೇಷನ್ ಆಗೋದು ಉದ್ದೇಶ ಏನಂತಂದ್ರೆ ಸರ್ಕಾರದಿಂದ ಅನುದಾನ ಸಿಗ್ಲಿ ಅಂತಕ್ಕಂಥದ್ರ ಒಂದು ಸಂಘಟನೆ ಏನಪ್ಪಾ ರಿಜಿಸ್ಟ್ರೇಷನ್ ಆಗುತ್ತೆ. ಅದು ಸರ್ RSS ಇವ್ರು ಕೇಳಿದ್ರೆ ಮನೆ ಊಟ ಮಾಡಿ ಹೇಳ್ತಾರಲ್ಲ, ಸಮಾಜ ಕೆಲಸ ಮಾಡ್ತಕ್ಕಂಥವ್ರು. ಸಮಾಜದ ಏನ್ ತಾನು ತರಬೇಕಲ್ಲ ಅವ್ರು ಯಾರು ಅಲ್ಲ. ಅವ್ರ ಬಗ್ಗೆ ನಡೆದಂತ ವಿಷಯಗಳೆಲ್ಲ ಕ್ಲೋಸ್ ಮಾಡ್ಬಿಡಿ.